ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋವನ್ನ ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಹೆಚ್ಚಾಗಿ ಈ ವಿಡಿಯೋ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಇವಾಗ ನೋಡೋಣ. ನನ್ನ ಆತ್ಮೀಯ ಸಿಂಹ ರಾಶಿಯವರೇ, ಬದುಕಿನಲ್ಲಿ ಸಂಭವಿಸುತ್ತಿರುವ ಈ ಒಂದು ಮಹಾ ಷಡ್ಯಂತ್ರ, ಗ್ರಹಗಳ ಸಂಚಾರ ಮತ್ತು ಗುಪ್ತ ಶತ್ರುಗಳ ಒಂದು ಜಾಲ. ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವುದು ಯಾವುದೇ ಸಾಧಾರಣ ಜ್ಯೋತಿಷ್ಯದ ಭವಿಷ್ಯವಲ್ಲ. ಇದು ನಿಮ್ಮ ಬದುಕಿನ ದಕ್ಕಬಹುದಾದ ಅತಿ ದೊಡ್ಡ ಅಪಾಯದ ಒಂದು ಮುನ್ಸೂಚನೆ ಮತ್ತು ಅದರಿಂದ ಪಾರಾಗುವ ಈ ದಿವ್ಯ ದಾರಿ. ನಿಮ್ಮ ಜೀವನದಲ್ಲಿ ನಿಮಗೆ ತಿಳಿಯದಂತೆ ಮಹಾ ಬಿರುಗಾಳಿಯೊಂದು ಸೃಷ್ಟಿಯಾಗುತ್ತಿದೆ. ನೀವು ಯಾರನ್ನ ನಿಮ್ಮವರೆಂದು ಭಾವಿಸಿ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ರೋ, ಯಾರಿಗೆ ನಿಮ್ಮ ಕಷ್ಟ ಸುಖಗಳನ್ನೆಲ್ಲ ಮುಕ್ತವಾಗಿ ಹಂಚಿಕೊಂಡಿದ್ರೋ, ಅದೇ ವ್ಯಕ್ತಿಗಳು ನಿಮ್ಮ ಬೆನ್ನಿಗೆ ಚೂರಿ ಹಾಕಲು ಸಜ್ಜಾಗಿದ್ದಾರೆ. ಇಂದು ನಿಮ್ಮ ಈ ಒಂದು ಮಹತ್ವದ ಬದಲಾವಣೆಗಳು ಆಗುತ್ತವೆ. ಈ ಗ್ರಹಗಳ ಒಂದು ಸಂಚಾರ ಒಂದು ಕಡೆ ನಿಮಗೆ ಈ ಸಕಲ ಐಶ್ವರ್ಯ ಮತ್ತು ಕೀರ್ತಿಯನ್ನು ನೀಡಲು ಸಿದ್ಧವಾಗಿದ್ದರೆ, ಇನ್ನೊಂದೆಡೆ ನಿಮ್ಮ ವೃದ್ಧಿ ಹಾಗೂ ಏಳಿಗೆಯನ್ನು ಸಹಿಸದ ಈ ವ್ಯಕ್ತಿಗಳು ನಿಮ್ಮ ಬದುಕನ್ನು ಸಂಪೂರ್ಣವಾಗಿ ನಾಶ ಮಾಡಲು ಕತ್ತಲೆಯಲ್ಲಿ ಕಾದು ಕುಳಿತಿದ್ದಾರೆ. ಸಿಂಹ ರಾಶಿಯವರು ಎಂದರೆ ಸತ್ಯ, ನಿಷ್ಠೆ ಮತ್ತು ಕಠಿಣ ಪರಿಶ್ರಮಕ್ಕೆ ಹೆಸರುವಾಸಿಯಾದವರು. ಈ ಸಿಂಹ ರಾಶಿಯ ಜನರಿಗೆ ಯಾರನ್ನು ಕೂಡ ಮೋಸ ಮಾಡುವುದು ಗೊತ್ತಿಲ್ಲ. ಯಾರಾದರೂ ಸಹಾಯ ಕೇಳಿದರೆ ತಮ್ಮ ಕೈಲಾದಷ್ಟು ಮಾಡಿ ಮುನ್ನಡೆಯುವ ಸಹಾಯ ಮಾಡಿ ಇವರಿಗೆ ಮುನ್ನಡೆಯುವ ಒಂದು ದಯಾಗುಣ ನಿಮ್ಮದು. ಆದರೆ ನಿಮ್ಮ ಈ ಒಂದು ಅತಿಯಾದ ಈ ಒಂದು ಬೋಳೆತನ ಮತ್ತು ನಿಷ್ಕಲ್ಮಶ ಮನಸ್ಸೆ ನಿಮಗೀಗ ಶಾಪವಾಗಿ ಪರಿಣಮಿಸುತ್ತೆ. ನೀವು ಕುಟುಂಬಕ್ಕಾಗಿ, ಮಿತ್ರರಾಗಿ ಮತ್ತು ಬಂಧುಗಳಾಗಿ ನಿಮ್ಮ ಸ್ವಂತ ಆಸೆ ಆಕಾಂಕ್ಷೆಗಳನ್ನು ಬಲಿ ನೀಡಿದ್ರಿ. ಆದರೆ ಅಂತಿಮವಾಗಿ ನಿಮಗೆ ಸಿಕ್ಕಿದ್ದು ಏನು? ಕೇವಲ ಕಣ್ಣೀರು, ಅಪವಾದ ಮತ್ತು ಏಕಾಂಗಿತನ. ಯಾವುದೇ ಒಂದು ಕೆಲಸ ಮುಗಿಯುವ ಹಂತಕ್ಕೆ ಬಂದಾಗ ಅಥವಾ ವ್ಯಾಪಾರ ಈ ಉದ್ಯೋಗದಲ್ಲಿ ಪ್ರಗತಿ ಸಿಗುವ ಕೊನೆಯ ಕ್ಷಣದಲ್ಲಿ ಅಚಾನಕ್ಕಾಗಿ ಎಲ್ಲವೂ ತಲೆಕೆಳಕಾಗುತ್ತೆ. ಈ ಧನಾಗಮನವಾಗಬೇಕಾದ್ರೆ ಜಾಗದಲ್ಲಿ ಹಠಾತ್ ನಷ್ಟ ಉಂಟಾಗುತ್ತೆ. ಇದು ಕೇವಲ ಈ ಒಂದು ಕಾಕತಾಳೀಯವಲ್ಲ, ನಿಮ್ಮ ಶ್ರಮಕ್ಕೆ ಸಿಗಬೇಕಾದ ಒಂದು ಫಲ. ನಿಮ್ಮನ್ನ ತಲುಪದಂತೆ ಯಾವುದೋ ಒಂದು ಕಣ್ಣಿಗೆ ಕಾಣದ ನಕಾರಾತ್ಮಕ ಶಕ್ತಿ ತಡೆದೊಯ್ಯುತ್ತಿದೆ. ನಿಮ್ಮ ಕಣ್ಣುಗಳನ್ನು ತೆರೆಸಬಲ್ಲ ಅತ್ಯಂತ ಅಪರೂಪದ ಹಾಗೂ ಗಂಭೀರವಾದ ಈ ಒಂದು ಜ್ಯೋತಿಷ್ಯ ರಹಸ್ಯ. ವಿಶೇಷವಾಗಿ ಸಿಂಹರಾಶಿಯಲ್ಲಿ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿಯು ಈ ಕ್ಷಣದಿಂದ ಅತ್ಯಂತ ಜಾಗರೂಕರಾಗಿ ಇರಬೇಕಾದ ಅನಿವಾರ್ಯತೆ ಬಂದೊದಗಿದೆ. ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸದ ರೀತಿಯಲ್ಲಿ ಕೆಲವು ಬಲವಾದ ನಕಾರಾತ್ಮಕ ಶಕ್ತಿಗಳು ಹಾಗೂ ಗೂಢ ಸಂಚುಗಳು ರೂಪುಗೊಳ್ಳುತ್ತಿವೆ. ನೀವು ಯಾರನ್ನ ಕಣ್ಣು ಮುಚ್ಚಿ ನಂಬಿದ್ರೋ, ಯಾರಿಗೆ ನಿಮ್ಮ ಕಷ್ಟ ಸುಖಗಳನ್ನು ಮುಕ್ತವಾಗಿ ಹೇಳಿಕೊಂಡಿದ್ರೋ, ಅದೇ ವ್ಯಕ್ತಿಗಳು ಇಂದು ನಿಮ್ಮ ಏಳಿಗೆಯನ್ನು ನೋಡಿ ಒಳಗೊಳಗೆ ಉರಿದು ಬೀಳುತ್ತಿದ್ದಾರೆ. ನೀವು ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದ್ದರೂ ಬಂದ ಹಣ ಕೈಯಲ್ಲಿ ನಿಲ್ಲದಿರುವುದು, ಉದ್ಯೋಗದಲ್ಲಿ ಕೊನೆ ಕ್ಷಣದಲ್ಲಿ ಅವಕಾಶಗಳು ಕೈತಪ್ಪುವುದು, ಮನೆಯಲ್ಲಿ ವಿನಾಕಾರಣ ಮನಸ್ತಾಪಗಳು ಸೃಷ್ಟಿಯಾಗುತ್ತಿರುವುದು ಇವೆಲ್ಲ ಕಾಕತಾಳೀಯವಲ್ಲ. ಇದರ ಹಿಂದೆ ಅತ್ಯಂತ ಶಕ್ತಿಶಾಲಿ ಗ್ರಹಗಳ ಗೋಚಾರ ಒಂದು ಫಲ. ನಿಮ್ಮ ಆತ್ಮೀಯರಂತೆ ನಟಿಸುವ ಈ ಇಬ್ಬರು ವ್ಯಕ್ತಿಗಳ ಕುತಂತ್ರ ಅಡಗಿದೆ. ಈ ಸಂಚಿನ ಸಂಪೂರ್ಣ ಮುಸುಕನ್ನು ಇಂದು ನಾವು ತೆರೆಯಲಿದ್ದೇವೆ. ಈ ಸಿಂಹ ರಾಶಿ ಎಂದರೆ ಸೂರ್ಯದೇವನ ಆಧಿಪತ್ಯಕ್ಕೆ ಒಳಪಟ್ಟ ರಾಶಿ. ನಾಯಕತ್ವ, ಉದಾರತನ, ಪ್ರಾಮಾಣಿಕತೆ ಮತ್ತು ಈ ಒಂದು ರಾಜಸಿಕ ಗುಣಗಳು ಸಿಂಹ ರಾಶಿಯವರ ರಕ್ತದಲ್ಲೇ ಬಂದಿರೋದು. ಯಾರಾದರೂ ಇದ್ದಾರೆ ಅಂತ ಅಂದರೆ ಸಾಕು, ನಿಮ್ಮ ಕೈಲಾದ ಒಂದು ಸಹಾಯ ಮಾಡಲು ನೀವು ಹೇಗೆ ಹಿಂದೆ ಮುಂದೆ ನೋಡಲ್ವೋ ಹಣ, ಸಮಯ, ಸಲಹೆ ಎಲ್ಲವನ್ನ ಧಾರಾಳವಾಗಿ ನೀಡ್ತೀರಾ. ನಿಮಗೆ ದುಃಖವಾದರೂ ಅದನ್ನು ಹೊರಗೆ ತೋರಿಸಿಕೊಳ್ಳದೆ ಒಳಗೊಳಗೆ ಅನುಭವಿಸುತ್ತಾ ಹೊರಗಡೆ ಶಿಲೆಯಂತೆ ಗಟ್ಟಿಯಾಗಿ ನಿಲ್ತೀರಾ. ನಿಮ್ಮ ಮಾತಿನಲ್ಲಿ ಯಾವುದೇ ಕಪಟವಿಲ್ಲದಿರುವುದರಿಂದ ಎದುರಿಗಿರುವ ವ್ಯಕ್ತಿಯು ನಿಮ್ಮಷ್ಟೇ ಪವಿತ್ರ ಮನಸ್ಸಿನವನು ಎಂದು ಸುಲಭವಾಗಿ ನಂಬಿಬಿಡ್ತೀರಾ. ಆದರೆ ಈ ಉದಾರ ಗುಣವೇ ಇಂದು ನಿಮಗೊಂದು ದೊಡ್ಡ ಶಾಪವಾಗಿ ಪರಿಣಮಿಸಿದೆ. ನೀವು ಯಾರಿಗೆ ನೆರವು ನೀಡಿದ್ರೋ ಅವರೇ ಇಂದು ನಿಮ್ಮ ಬೆಳಕಿಗೆ ಅಡ್ಡಿಯಾಗಿ ನಿಲ್ತಾರೆ.
ಈ ಗ್ರಹಗಳ ಅಪರೂಪದ ಮಹಾ ಸಂಯೋಜನೆ ಮತ್ತು ಕಾಲಚಕ್ರದ ಒಂದು ಬದಲಾವಣೆ. ಈ ಜ್ಯೋತಿಷ್ಯ ಶಾಸ್ತ್ರದ ಗಣಿತದ ಪ್ರಕಾರ ಪ್ರಸ್ತುತ ಶನಿದೇವನು ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದಾನೆ. ಇದರೊಂದಿಗೆ ರಾಹು ಮತ್ತು ಕೇತುಗಳ ಪ್ರಭಾವ ಹಾಗೂ ಸೂರ್ಯ, ಬುಧ, ಮಂಗಳ ಮತ್ತು ಶುಕ್ರ ಗ್ರಹಗಳ ವಿಶೇಷ ಗೋಚಾರವು ನಿಮ್ಮ ಜಾತಕದಲ್ಲಿ ಒಂದು ಪ್ರಬಲವಾದ ಪರಿವರ್ತನೆಯ ಕಾಲವನ್ನು ಸೂಚಿಸುತ್ತಿದೆ. ಶನಿಯು ಕರ್ಮಫಲದಾತ. ನೀವು ಮಾಡಿದ ಒಳ್ಳೆಯ ಕೆಲಸಗಳಿಗೆ ತಡವಾಗಿಯಾದರೂ ಫಲ ನೀಡ್ತಾನೆ. ಆದರೆ ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಬಾಂಧವ್ಯಗಳನ್ನು ಕತ್ತರಿಸಲು ಶನಿಯು ಪ್ರಸ್ತುತ ಈ ಒಂದು ಕಠಿಣ ಪರೀಕ್ಷೆಗಳನ್ನು ಒಡ್ಡುತ್ತಾನೆ. ರಾಹುವಿನ ಪ್ರಭಾವದಿಂದಾಗಿ ನಿಮ್ಮ ಸುತ್ತಲಿರುವ ಶತ್ರುಗಳು ನೇರವಾಗಿ ಯುದ್ಧಕ್ಕೆ ಬಾರದೆ ಬೆನ್ನ ಹಿಂದೆ ಕತ್ತರಿ ಹಾಕುವ ಕೆಲಸ ಮಾಡುತ್ತಿದ್ದಾರೆ. 512 ವರ್ಷಗಳ ನಂತರ ಬರುವ ಅಪರೂಪದ ಯೋಗ. ಮುಂಬರುವ ದಿನಗಳಲ್ಲಿ ನಿಮ್ಮ ಜಾತಕದಲ್ಲಿ ಈ ಒಂದು 512 ವರ್ಷಗಳಿಗೊಮ್ಮೆ ಸಂಭವಿಸುವ ಅತ್ಯಂತ ಅಪರೂಪದ ಶುಭ ಯೋಗವೊಂದು ರೂಪುಗೊಳ್ಳುತ್ತಿದೆ. ಈ ಯೋಗವು ನಿಮ್ಮನ್ನು ದಾರಿದ್ರ್ಯದಿಂದ ಸಮೃದ್ಧಿಯತ್ತ ಕರೆದೊಯ್ಯುವ ಶಕ್ತಿಯನ್ನು ಹೊಂದಿದೆ. ಆದರೆ ಈ ಯೋಗದ ಪೂರ್ಣ ಫಲ ನಿಮಗೆ ಸಿಗಬೇಕಾದರೆ ಪ್ರಸ್ತುತ ನಿಮ್ಮನ್ನು ಆವರಿಸಿರುವ ನಕಾರಾತ್ಮಕ ಶಕ್ತಿ ಮತ್ತು ಶತ್ರುಗಳ ಬಂಧನದಿಂದ ನೀವು ಮುಕ್ತರಾಗಲೇಬೇಕು. ನಿಮ್ಮ ಜೀವನದಲ್ಲಿ ಈ ಒಂದು ತಾಂತ್ರಿಕ ಅಥವಾ ಶತ್ರುದೋಷದ ಪ್ರಭಾವ ಇದೆಯೇ ಎಂಬುದನ್ನು ಗುರುತಿಸಲು ಆದಷ್ಟು ಈ ಒಂದು ಲಕ್ಷಣಗಳನ್ನು ಗಮನಿಸಿ. ಈ ಧನ ನಷ್ಟ, ಕೈಗೆ ಬಂದ ಹಣ ಸತ್ಕಾರ್ಯಕ್ಕೆ ಬಳಕೆಯಾಗದೆ ಅನಾರೋಗ್ಯ ಅಥವಾ ವಿನಾಕಾರಣದ ವೆಚ್ಚಗಳಿಗೆ ನೀರಿನಂತೆ ವೆಚ್ಚವಾಗುವುದು. ಅಶಾಂತಿ, ಸಂಜೆಯಾಗುತ್ತಿದ್ದಂತೆ ಮನೆಯಲ್ಲಿ ಕಿರಿಕಿರಿ, ಯಾವುದೇ ಕಾರಣವಿಲ್ಲದೆ ಕುಟುಂಬದ ಸದಸ್ಯರ ನಡುವೆ ಜಗಳ ಉಂಟಾಗೋದು. ಮಾನಸಿಕ ಒತ್ತಡ ಮತ್ತು ನಿದ್ರಾಹೀನತೆ, ರಾತ್ರಿಯ ವೇಳೆ ಕೆಟ್ಟ ಕನಸುಗಳು ಬೀಳುವುದು. ಎದೆಯಲ್ಲಿ ಒಂದು ರೀತಿಯ ಈ ಗ್ರಹಿಸಲಾಗದ ಭಯ ಅಥವಾ ಕಾತರತೆ ಅನುಭವಕ್ಕೆ ಬರುವುದು. ಪ್ರಯತ್ನಗಳಿಗೆ ಆದಷ್ಟು ತಡೆ. ಈ ಕಾರ್ಯ ಸಾಧನೆಯ ತುದಿಗೆ ತಲುಪಿ ಕೊನೆಯ ಕ್ಷಣದಲ್ಲಿ ಕೆಲಸಗಳು ಹಾಳಾಗೋದು. ಶತ್ರುಗಳ ಗುರುತಿಸುವಿಕೆ. ಮುಂಬರುವ 4 ಮಹಾ ಘಟನೆಗಳು ಮತ್ತು ರಕ್ಷಾ ಕವಚದ ಒಂದಷ್ಟು ಪರಿಹಾರಗಳು. ಆ ಇಬ್ಬರು ದುಷ್ಟ ಶತ್ರುಗಳ ನೈಜ ಒಂದು ಮುಖವಾಡ. ಈಗ ನಿಮ್ಮ ಮನಸ್ಸಿನೊಳಗಡೆ ಮೂಡುತ್ತಿರುವ ಅತೀ ದೊಡ್ಡ ಪ್ರಶ್ನೆ, ನಮಗೆ ತೊಂದರೆ ನೀಡುತ್ತಿರುವ ಆ ಶತ್ರುಗಳು ಯಾರು ಎಂಬುದೇ ಆಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಗೂಢ ಲೆಕ್ಕಾಚಾರಗಳು ಮತ್ತು ಪ್ರಸ್ತುತ ಶನಿ ರಾಹುವಿನ ಚಲನೆಯು ಈ ವ್ಯಕ್ತಿಗಳ ಸ್ಪಷ್ಟ ಚಿತ್ರಣವನ್ನು ನೀಡುತ್ತೆ. ಅಂದರೆ ಆಂತರಿಕ ಸ್ವಭಾವದ ಒಂದು ಪುರುಷ. ಈ ವ್ಯಕ್ತಿ ನಿರಂತರವಾಗಿ ನಿಮ್ಮ ಜೊತೆಯಲ್ಲೇ ಇರ್ತಾನೆ. ಹೊರಗಡೆ ನಿಮ್ಮ ಗೆಲುವನ್ನು ನೋಡಿ ಸಂತೋಷ ಪಡುವಂತೆ ನಟಿಸುತ್ತಾನೆ. ಆದರೆ ಆಂತರಿಕವಾಗಿ ನಿಮ್ಮ ಒಂದು ಜನಪ್ರಿಯತೆ, ನಿಮ್ಮ ಮಾತಿನ ಶೈಲಿ ಮತ್ತು ಸಮಾಜದಲ್ಲಿ ನಿಮಗಿರುವ ಗೌರವವನ್ನು ಕಂಡು ಅತೀವ ಈರ್ಷೆಯಿಂದ ಉರಿಯುತ್ತಾನೆ. ನೀವು ಮುಕ್ತವಾಗಿ ಮಾತನಾಡುವಾಗ ಈ ವ್ಯಕ್ತಿ ಪ್ರತಿಯೊಂದು ಮನಸ್ಸಿನಲ್ಲೇ ಇಟ್ಟುಕೊಂಡು ನಿಮ್ಮ ವಿರುದ್ಧ ತಂತ್ರ ಹೆಣೆಯುತ್ತಾನೆ. ನಿಮ್ಮ ಮನಸ್ಸಿನ ಯಶಸ್ಸಿನ ಹಾದಿಯಲ್ಲಿ ಕಲ್ಲು ಹಾಕುವುದು ಈತನ ಮುಖ್ಯ ಉದ್ದೇಶ. ಅಂದರೆ ಎರಡನೆಯ ವ್ಯಕ್ತಿ, ಭಾವನಾತ್ಮಕ ಜಾಲ ಬೀಸುವ ಒಂದು ಸ್ತ್ರೀ ವ್ಯಕ್ತಿ. ಈ ವ್ಯಕ್ತಿ ಅತ್ಯಂತ ಸಿಹಿಯಾಗಿ ಮಾತನಾಡುತ್ತಾ ನಿಮ್ಮ ಭಾವನೆಗಳೊಂದಿಗೆ ಆಟವಾಡುತ್ತಾನೆ. ನಿಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ ಎಂದು ಹೊಗಳುತ್ತಾ ನಿಮ್ಮ ಕುಟುಂಬದ ಪ್ರತಿಯೊಂದು ಖಾಸಗಿ ವಿಚಾರಗಳನ್ನು ತಿಳಿದುಕೊಳ್ಳೋದು. ಆದರೆ ಬೆನ್ನ ಹಿಂದೆ ನಿಮ್ಮ ಮನೆಯ ಆಂತರಿಕ ಶಕ್ತಿಯನ್ನು ಕುಗ್ಗಿಸಲು ತಾಂತ್ರಿಕ ಬಂಧನ ಅಥವಾ ನಕಾರಾತ್ಮಕ ಶಕ್ತಿಗಳ ಪ್ರಭಾವವನ್ನು ಬೀರುವಂತಹ ಈ ಒಂದು ಕೃತ್ಯಗಳಿಗೆ ಬೆಂಬಲ ನೀಡೋದು. ಈ ಇಬ್ಬರು ಅಪರಿಚಿತರಲ್ಲ, ನಿಮ್ಮ ಅತ್ಯಂತ ನಿಕಟವರ್ತಿಗಳು. ನಿಮ್ಮ ರಹಸ್ಯಗಳನ್ನು ಇವರಿಂದ ಮುಚ್ಚಿಡುವುದು ನಿಮ್ಮ ಪ್ರಥಮ ಕರ್ತವ್ಯ. ಈ ಮುಂಬರುವ 10 ದಿನಗಳಲ್ಲಿ ಸಂಭವಿಸಲಿರುವ 4 ಮಹಾ ಘಟನೆಗಳು ನಿಮ್ಮ ಜಾತಕದಲ್ಲಿ ಶನಿದೇವನ ಪ್ರವೇಶ ಮತ್ತು ರಾಹುವಿನ ಬಲವರ್ಧನೆಯಿಂದಾಗಿ ಮುಂದಿನ 10 ದಿನಗಳು ಅತ್ಯಂತ ನಿರ್ಣಾಯಕವಾಗಿದ್ದು, ಈ ಒಂದು 4 ಪ್ರಮುಖ ಘಟನೆಗಳು ಜರುಗಲಿವೆ. ಈ ರಹಸ್ಯ ರಕ್ಷಣೆಯ ಒಂದು ಅಗತ್ಯತೆ. ನಿಮ್ಮ ಸಣ್ಣ ಸಂತೋಷ ಅಥವಾ ಹೊಸ ಯೋಜನೆಯನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ರಕ್ತ ಸಂಬಂಧಿಯಾಗಿದ್ರೂ ಕೂಡ ಸಹ ನಿಮ್ಮ ಆದಾಯ ಮತ್ತು ಹೂಡಿಕೆಗಳನ್ನು ಗುಪ್ತವಾಗಿಡಿ. ಈ ಕಣ್ಣು ದೃಷ್ಟಿ, ಈ ದೃಷ್ಟಿದೋಷ ಬೀಳುವುದರಿಂದ ಆರಂಭಿಕ ಹಂತದಲ್ಲೇ ಕಾರ್ಯಗಳು ನಾಶವಾಗಬಹುದು. ಮಾನಸಿಕ ಈ ಒಂದು ತಲಾತಲ ಮತ್ತು ಭಾವನಾತ್ಮಕ ಒಂದು ಪರೀಕ್ಷೆ. ಶನಿ ರಾಹುವಿನ ಪ್ರಭಾವದಿಂದಾಗಿ ಸಣ್ಣ ವಿಚಾರಗಳಿಗೂ ಮನಸ್ಸು ಉದ್ವೇಗಗೊಳ್ಳಬಹುದು. ಒಂಟಿತನ, ನಿರಾಶೆ ಅಥವಾ ಎಲ್ಲವನ್ನ ತೊರೆದು ಹೋಗಬೇಕೆಂಬ ಭಾವನೆ ತರಬಹುದು. ಆದರೆ ನೆನಪಿರಲಿ, ಇದು ತಾತ್ಕಾಲಿಕ ಗ್ರಹ ಪ್ರಭಾವ. ಈ ಸಮಯದಲ್ಲಿ ಆಸ್ತಿ, ಕೆಲಸ ಅಥವಾ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ.
ಈ ಸ್ವಯಂ ಸಾಮ್ರಾಜ್ಯ ನಿರ್ಮಾಣದ ಒಂದು ಕ್ಷಣ. ನಿಮಗಾಗಿ ಯಾರು ಬಂದು ಸಹಾಯ ಮಾಡುವುದಿಲ್ಲ ಎಂಬ ಸತ್ಯ ನಿಮಗೆ ಅರಿವಾಗಲಿದೆ. ನಿಮ್ಮ ಜವಾಬ್ದಾರಿಯನ್ನು ನೀವೇ ಹೆಗಲಿಗೆ ಏರಿಸಿಕೊಂಡು ಮುನ್ನಡೆಸಬೇಕಾದ ಮಹಾಪರಿವರ್ತನೆಯ ಸಮಯ ಇದು. ನಿಮ್ಮ ಶಕ್ತಿಯೇ ನಿಮಗೆ ಶ್ರೀರಕ್ಷೆ. ವರ್ಷಗಳ ಕಾಯುವಿಕೆಗೆ ಒಂದು ಫಲ. ಇಷ್ಟೆಲ್ಲ ಸವಾಲುಗಳ ಮಧ್ಯೆಯೂ ಕಳೆದ ಹಲವು ವರ್ಷಗಳಿಂದ ತಡೆಹಿಡಿಯಲ್ಪಟ್ಟಿದ್ದ ಬೃಹತ್ ಧನಲಾಭ ಅಥವಾ ಶುಭ ಸುದ್ದಿಯೊಂದು ನಿಮ್ಮ ಬಾಗಿಲು ತಟ್ಟಲಿದೆ. ದೀರ್ಘಕಾಲದ ದಾರಿದ್ರ್ಯ ಕೊನೆಗೊಂಡು ಸಮೃದ್ಧಿಯ ಹೊಸ ಬಾಗಿಲು ತೆರೆಯಲಿದೆ. ಈ ತಾಂತ್ರಿಕ ಬಂಧನ ಮುರಿಯಲು ಮತ್ತು ದಾರಿದ್ರ್ಯ ನಿವಾರಣೆಗೆ ಪರಿಹಾರಗಳು. ಶತ್ರುಗಳ ಸಂಚು ಮತ್ತು ನಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ಭಸ್ಮ ಮಾಡಲು ಆದಷ್ಟು ಈ ಸಿದ್ಧ ಪರಿಹಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಮಂಗಳವಾರದ ಆಂಜನೇಯ ಸ್ವಾಮಿ ಸೇವೆ. ಈ ಮಂಗಳವಾರ ಬೆಳಿಗ್ಗೆ ಸ್ನಾನ ಮಾಡಿ ಕೆಂಪು ಬಟ್ಟೆಯನ್ನು ಅಂದರೆ ವಸ್ತ್ರವನ್ನು ಧರಿಸಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಆದಷ್ಟು ಕೆಂಪು ಹೂವು, ಸಿಂಧೂರ ಮತ್ತು ಬೂಂದಿ ಲಾಡು ನೈವೇದ್ಯ ಅರ್ಪಿಸಿ. 11 ಬಾರಿ ಹನುಮಾನ್ ಚಾಲೀಸ ಪಠಿಸಿ. ಶತ್ರುಗಳ ಕುತಂತ್ರದಿಂದ ರಕ್ಷಿಸುವಂತೆ ಪ್ರಾರ್ಥಿಸಿ. ಶುಕ್ರವಾರದ ಮಹಾಲಕ್ಷ್ಮಿಯ ಆರಾಧನೆ. ಶುಕ್ರವಾರ ಬೆಳಿಗ್ಗೆ ಮನೆಯನ್ನು ಗಂಗಾಜಲದಿಂದ ಪ್ರೋಕ್ಷಣೆಯನ್ನು ಮಾಡಿ ತುಪ್ಪದ ದೀಪ ಹಚ್ಚಿ ಕಮಲದ ಹೂವು ಅಥವಾ ಈ ಗುಲಾಬಿಯನ್ನು ಅರ್ಪಿಸಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಪಠಿಸಿ. ಈ ಅಂದರೆ ಧನವನ್ನು ಗೌರವಿಸಿ. ಯಾವುದೇ ಕಾರಣಕ್ಕೂ ಈ ದುರಭ್ಯಾಸಗಳಿಗೆ ಹಣ ವ್ಯರ್ಥ ಮಾಡಬೇಡಿ. ಶನಿವಾರದ ಅಶ್ವತ್ಥಮರದ ವೃಕ್ಷ. ಶನಿವಾರದ ಸಾಯಂಕಾಲ ಅಶ್ವತ್ಥಮರಕ್ಕೆ ಜಲವನ್ನು ಅರ್ಪಿಸಿ 7 ಬಾರಿ ಪ್ರದಕ್ಷಿಣೆ ಹಾಕಿ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ. ಇದು ಸಕಾಲ ಶತ್ರುದೋಷ ಮತ್ತು ತಾಂತ್ರಿಕ ಬಂಧನಗಳನ್ನು ಕತ್ತರಿಸುತ್ತೆ. ದೈನಂದಿನ ಈ ಒಂದು ರಕ್ಷಾ ಮಂತ್ರ. ಪ್ರತಿ ರಾತ್ರಿ ಮಲಗುವ ಮುನ್ನ ಈ ಪ್ರಭಾವಶಾಲಿ ಹನುಮಾನ್ ಮಂತ್ರವನ್ನು 21 ಬಾರಿ ಜಪಿಸಿ. ಓಂ ಹನುಮತೆ ರುದ್ರಾತ್ಮಕಾಯ ಹುಂ ಪಟ್. ಈ ಮಂತ್ರವು ನಿಮ್ಮ ಸುತ್ತಲೂ ಪ್ರಬಲವಾದ ದಿವ್ಯ ರಕ್ಷಾ ಕವಚವನ್ನು ನಿರ್ಮಿಸುತ್ತೆ. ಮಹಾಕರುಣಾಶಕ್ತಿ. ಈ ಒಂದು ಕರ್ಮದೋಷ ಪರಿಹಾರ. ಸಮೃದ್ಧಿಯ ಒಂದು ಯುಗ. ನಾವು ಈಗಾಗಲೇ ಜಾತಕದಲ್ಲಿರುವ ನಕಾರಾತ್ಮಕ ಪ್ರಭಾವಗಳು ಮತ್ತು ಆಂತರಿಕ ಶತ್ರುಗಳ ಕುರಿತು ವಿವರವಾಗಿ ತಿಳಿದುಕೊಂಡ್ವಿ. ಈಗ ನಕ್ಷತ್ರ ಮಂಡಲದಲ್ಲಿ ಉಂಟಾಗುತ್ತಿರುವ ಅತ್ಯಂತ ಮಂಗಳಕರವಾದ ಶುಭ ಯೋಗಗಳ ಧನಾತ್ಮಕ ಬದಿಯನ್ನು ಸೂಕ್ಷ್ಮವಾಗಿ ಅರ್ಥೈಸಿಕೊಳ್ಳೋಣ. ಸೂರ್ಯದೇವನ ಆಶೀರ್ವಾದ. ಸಿಂಹರಾಶಿಯ ಅಧಿಪತಿಯಾದ ಸೂರ್ಯದೇವನು ತನ್ನ ಪ್ರಭಾವವನ್ನು ಹೆಚ್ಚಿಸುತ್ತಿದ್ದಂತೆ ನಿಮ್ಮಲ್ಲಿ ಕಳೆದು ಹೋಗಿದ್ದ ಆತ್ಮವಿಶ್ವಾಸ, ಧೈರ್ಯ ಮತ್ತು ಈ ಒಂದು ದೃಢ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಮರಳಿ ಬರಲಿದೆ. ಈ ಕರ್ಮಸ್ಥಾನದಲ್ಲಿ ಮಂಗಳನ ಒಂದು ಬಲ. ಉದ್ಯೋಗ ಮತ್ತು ವ್ಯವಹಾರದ ಸ್ಥಾನದಲ್ಲಿ ಮಂಗಳ ಗ್ರಹದ ಶುಭ ದೃಷ್ಟಿ ಬೀಳುತ್ತಿರುವುದರಿಂದ ಸ್ಥಗಿತಗೊಂಡಿದ್ದ ಯೋಜನೆಗಳಿಗೆ ಚಾಲನೆ ಸಿಗಲಿದೆ. ನೂತನ ಉದ್ಯೋಗಾವಕಾಶಗಳು ಅಥವಾ ಉದ್ಯೋಗದಲ್ಲಿ ಬಡ್ತಿಯ ಸುವರ್ಣ ಅವಕಾಶಗಳು ಎದುರಾಗಲಿವೆ. ಈ ಗುರುಗ್ರಹದ ಕೃಪಾದೃಷ್ಟಿ. ಗುರುವಿನ ದಿವ್ಯ ದೃಷ್ಟಿಯಿಂದಾಗಿ ಕುಟುಂಬದಲ್ಲಿದ್ದ ಕಲಹಗಳು ಶಾಂತವಾಗಿ ಧಾರ್ಮಿಕ ಮಂಗಳ ಕಾರ್ಯಗಳು ನೆರವೇರಲು ದಾರಿ ಸುಗಮವಾಗುತ್ತೆ. ಈ ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಪೂರ್ವಪರ ಕರ್ಮಗಳ ಫಲವನ್ನು ಅನುಭವಿಸಲೇಬೇಕು. ನೀವು ಜೀವನದಲ್ಲಿ ಇತರರಿಗೆ ಕೆಡುಕನ್ನು ಬಯಸದೆ ಒಳ್ಳೆಯದನ್ನೇ ಮಾಡಿದ್ರೂ ಪ್ರಸ್ತುತ ಅನುಭವಿಸುತ್ತಿರುವ ಕಷ್ಟಗಳು ನಿಮ್ಮ ಹಿಂದಿನ ಕರ್ಮಗಳ ಶೋಧನೆ ಮತ್ತು ಪರೀಕ್ಷೆಯ ಸಮಯವಾಗಿದೆ. ವ್ಯರ್ಥ ಚಿಂತೆ ಬಿಡಿ. ನನಗೆ ಏಕೆ ಹೀಗಾಗುತ್ತಿದೆ ಎಂದು ಕೊರಗುವುದನ್ನು ತಕ್ಷಣವೇ ನಿಲ್ಲಿಸಿ. ಶನಿಯು ನಿಮ್ಮ ಜೀವನದಿಂದ ಅನಗತ್ಯ ಮತ್ತು ನಕಲಿ ವ್ಯಕ್ತಿಗಳನ್ನು ಹೊರಹಾಕಲು ಈ ಉಪಸ್ಥಿತಿಯನ್ನು ನಿರ್ಮಿಸಿದ್ದಾನೆ. ಈ ಸತ್ಯದ ಒಂದು ಮಾರ್ಗ. ಶತ್ರುಗಳ ಕುತಂತ್ರಕ್ಕೆ ಪ್ರತಿಯಾಗಿ ನೀವು ಪ್ರತೀಕಾರ ತೀರಿಸಿಕೊಳ್ಳಲು ಹೋಗಬೇಡಿ. ಧರ್ಮ ಮತ್ತು ನ್ಯಾಯದ ಮಾರ್ಗದಲ್ಲೇ ನಿಲ್ಲಿ. ಶನಿದೇವನು ಶತ್ರುಗಳ ಈ ಒಂದು ದುಷ್ಕೃತ್ಯಗಳಿಗೆ ಸೂಕ್ತ ಸಮಯದಲ್ಲೇ ತಕ್ಕ ಶಾಸ್ತಿ ಮಾಡುತ್ತಾರೆ. ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಅತ್ಯಂತ ಸರಳ ದಿವ್ಯ ನಿಯಮಗಳು. ನಿಮ್ಮ ಸುತ್ತಲಿರುವ ಈ ಒಂದು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಗ್ರಹ ದೋಷಗಳ ತೀವ್ರತೆಯನ್ನು ತಗ್ಗಿಸಲು ಈ ಒಂದು ದೈನಂದಿನ ನಿಯಮಗಳನ್ನು ಆದಷ್ಟು ನೀವು ಪಾಲಿಸಿ. ಈ ಸೂರ್ಯ ನಮಸ್ಕಾರ ಮಾಡೋದು, ಸೂರ್ಯದೇವನಿಗೆ ಆರ್ಘ್ಯ ಪ್ರದಾನ. ದಿನನಿತ್ಯ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಚೊಂಬಿನಲ್ಲಿ ನೀರು, ಕೆಂಪು ಅಕ್ಷತೆ ಮತ್ತು ಕೆಂಪು ಹೂವನ್ನು ಹಾಕಿ ಸೂರ್ಯದೇವನಿಗೆ ಆರ್ಘ್ಯವನ್ನು ಅರ್ಪಿಸಿ. ಓಂ ಸೂರ್ಯಾಯ ನಮಃ ಎಂದು ನೀವು ಈ ಒಂದು
21 ಬಾರಿ ಜಪಿಸಿ. ದಾನ ಧರ್ಮದ ಶಕ್ತಿ. ಶನಿವಾರದ ದಿನ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಅನ್ನದಾನ ಅಥವಾ ಕಪ್ಪು ಎಳ್ಳು ಎಣ್ಣೆ ದಾನ ಮಾಡುವುದು ಸಕಲ ಗ್ರಹ ದೋಷಗಳನ್ನು ಶಮನಗೊಳಿಸುತ್ತೆ. ಮಾತಿನ ಮೇಲೆ ನಿಯಂತ್ರಣವಿರಲಿ. ಕೋಪದ ಕೈಗೆ ಬುದ್ಧಿ ಕೊಡಬೇಡಿ. ಶತ್ರುಗಳು ನಿಮ್ಮನ್ನು ಪ್ರಚೋದಿಸಲು ಯತ್ನಿಸಿದಾಗ ಮೌನವೇ ನಿಮಗಿರುವ ಅತ್ಯಂತ ದೊಡ್ಡ ಆಯುಧ. ಈ ಒಂದು ಮಹಾ ಜಾತಕ ವಿಶ್ಲೇಷಣೆಯ ಸಾರಾಂಶವೇನೆಂದರೆ, ನೀವು ಹೆದರಬೇಕಾದ ಅಗತ್ಯವೇ ಇಲ್ಲ. ಕಾಲವು ನಿಮ್ಮ ಪರವಾಗಿ ತಿರುಗುತ್ತಿದೆ. ಆ ಇಬ್ಬರು ಶತ್ರುಗಳ ಕುತಂತ್ರದಿಂದ ದೂರವಿದ್ದು ಸೂಕ್ತ ದೈವಿಕ ಪರಿಹಾರಗಳನ್ನು ಪಾಲಿಸಿದರೆ ಮುಂಬರುವ ದಿನಗಳು ನಿಮ್ಮ ಜೀವನದಲ್ಲಿ ಅಪಾರ ಸಂಪತ್ತು, ನೆಮ್ಮದಿ ಮತ್ತು ಯಶಸ್ಸನ್ನು ತರುತ್ತೆ. ಭಗವಂತನ ಕೃಪೆ ಸದಾ ನಿಮ್ಮ ಮೇಲೆ ಶಾಶ್ವತವಾಗಿ ಇರುತ್ತೆ. ನಾವು ಜಾತಕದ ಪ್ರತಿಯೊಂದು ಸೂಕ್ಷ್ಮ ಅಂಶಗಳನ್ನು ಆಳವಾಗಿ ವಿಶ್ಲೇಷಿಸಿದ್ದೇವೆ. ನಕಾರಾತ್ಮಕ ಶಕ್ತಿಗಳ ಬಂಧನವನ್ನು ಕತ್ತರಿಸಿ ಹಾಕಿದ ನಂತರ ನಿಮ್ಮ ಜೀವನದಲ್ಲಿ ಆರಂಭವಾಗಲಿರುವ ಯಶಸ್ಸಿನ ಸುವರ್ಣ ಅಧ್ಯಾಯವನ್ನು ಅರ್ಥೈಸಿಕೊಳ್ಳುವುದು ಅತ್ಯಂತ ಮುಖ್ಯ. ಈ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗೋದು, ಕಳೆದ ಹಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನಿಂತು ಹೋಗಿದ್ದ ಯೋಜನಾ ಕಾರ್ಯಗಳು ಮರಳಿ ವೇಗ ಪಡೆದುಕೊಳ್ಳುತ್ತೆ. ನೀವು ವ್ಯಾಪಾರ ರಂಗದಲ್ಲಿ ಇದ್ದರೆ ನೂತನ ಗ್ರಾಹಕರ ಆಗಮನ ಮತ್ತು ಹೊಸ ಹೂಡಿಕೆಗಳಿಗೆ ಅತ್ಯುತ್ತಮ ಅವಕಾಶಗಳು ಲಭ್ಯವಾಗುತ್ತೆ. ನೌಕರರಿಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಹಾಗೂ ಬಡ್ತಿಯ ಮಾರ್ಗ ಸುಗಮವಾಗಲಿದೆ. ಆರ್ಥಿಕ ಸುಧಾರಣೆ ಮತ್ತು ಧನಸಾಗರ. ಅನಗತ್ಯ ವೆಚ್ಚಗಳು ಕಡಿಮೆಯಾಗಿ ಹೂಡಿಕೆಗಳಿಂದ ಉತ್ತಮ ಲಾಭ ಹರಿದು ಬರುತ್ತೆ. ಸಾಲದ ಬಾಧೆಯಿಂದ ಬಳಲುತ್ತಿದ್ದವರಿಗೆ ಸಣ್ಣ ಸಣ್ಣ ಮಾರ್ಗಗಳ ಮೂಲಕ ಸಾಲ ತೀರಿಸುವ ಧೈರ್ಯ ಮತ್ತು ಮಾರ್ಗಗಳು ಗೋಚರಿಸುತ್ತೆ. ಈ ಶತ್ರುಗಳ ಒಂದು ದೃಷ್ಟಿ ಮತ್ತು ತಾಂತ್ರಿಕ ಪ್ರಭಾವ ದೂರವಾಗುತ್ತಿದ್ದಂತೆ ಮನೆಯ ವಾತಾವರಣದಲ್ಲಿ ಅದ್ಭುತವಾದ ಧನಾತ್ಮಕ ಬದಲಾವಣೆಗಳು ಕಂಡುಬರುತ್ತೆ. ದಂಪತಿಗಳ ನಡುವೆ ಹಾಗೂ ಕುಟುಂಬದ ಸದಸ್ಯರ ನಡುವೆ ಇದ್ದ ಅನಗತ್ಯ ಜಗಳಗಳು ಶಾಂತವಾಗಿ ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತೆ. ಮಕ್ಕಳ ಭವಿಷ್ಯ ಮತ್ತು ಮಂಗಳ ಕಾರ್ಯ. ಮನೆಯಲ್ಲಿ ಮದುವೆ ಮತ್ತು ಅಥವಾ ಈ ಒಂದು ಶುಭ ಸಮಾರಂಭಗಳು ನೆರವೇರಲು ಇದ್ದ ಅಡೆತಡೆಗಳು ನಿವಾರಣೆಯಾಗುತ್ತೆ. ಮಕ್ಕಳ ಶಿಕ್ಷಣ ಮತ್ತು ವೃತ್ತಿ ಜೀವನದಲ್ಲಿದ್ದ ತಡೆಗಳು ಸಂಪೂರ್ಣವಾಗಿ ತೊಲಗಿ ಶುಭ ವೃತ್ತಾಂತಗಳು ಕೇಳಿಬರುತ್ತೆ. ಎಲ್ಲವೂ ಕೂಡ ನಿಮಗೆ ಜೀವನದಲ್ಲಿ ಅಭಿವೃದ್ಧಿಯಾಗುತ್ತಾ ಹೋಗುತ್ತೆ. ನೋಡಿದ್ರಲ್ಲ ಏನೆಲ್ಲ ಉಪಯುಕ್ತ ಮಾಹಿತಿ ನಿಮಗೆ ಲಭಿಸುತ್ತೆ ಅನ್ನೋದು. ಹಾಗಾಗಿ ಜೀವನದಲ್ಲಿ ಕಷ್ಟ ಅನ್ನೋದು ಸರ್ವೇ ಸಾಮಾನ್ಯ. ಅದನ್ನು ನಾವು ಹೇಗೆ ಸರಿಪಡಿಸಿಕೊಳ್ಬೇಕು ಅನ್ನೋದು ಅಂದರೆ ಆದಷ್ಟು ಈ ಜೀವನದಲ್ಲಿ ನಂಬಿಕೆ ಮತ್ತು ತಾಳ್ಮೆ ಇದ್ದಲ್ಲಿ ನೀವು ಉನ್ನತ ಮಟ್ಟಕ್ಕೆ ಏರಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.